ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆರಾಧನಾ ಅವರೇ, ನಾನು ಅನುನ ಮೀಟ್ ಮಾಡೋಕ್ಕೆ ಚೇಂಬರ್ಗೆ ಹೋಗ್ತಾ ಇದ್ದೀನಿ. ಯಾಕೆ ನಂಬಿಕೆ ಬರ್ತಿಲ್ವಾ? ನನ್ನ ಹತ್ರ ಅಪಾಯಿಂಟ್ಮೆಂಟ್ ಇದೆ. ಶಾಲೆಗೂ ಯಾ ಆರ್ಯ, ಅದು ಹೇಳಿ ಆರಾಧನಾ ಅವರೇ. ನೀವು ಆ ಚೇಂಬರ್ ಒಳಗಿದ್ದವರು, ಈ ಕಂಪನಿ ಬಾಸ್ ಆಗಿದ್ದವರು. ಅನುನ ನೋಡಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕಾ? ನೀವೇ ಹೇಳಿದ ಹಾಗೆ ಆಗಿದ್ದವರು ಈಗಲ್ಲ, ಅದೆಲ್ಲ ಪಾಸ್ಟ್. ಈಗಿರೋದು ರಿಯಾಲಿಟಿ. ಆರಾಧನಾ ಅವರೇ, ಈ ಲೈಫ್ ಸೈಕಲ್ ಹೇಗೆ ಹೋಗುತ್ತೋ ಗೊತ್ತಾಗೋದಿಲ್ಲ. ಇಷ್ಟು ದಿನ ಕೆಲಸ ಕೊಡ್ತಾ ಇದ್ದ ನನಗೆ ಈಗ ಕೆಲಸದ ಅವಶ್ಯಕತೆ ತುಂಬ ಇದೆ. ಇದ್ರ ಬಗ್ಗೆ ಮಾತಾಡಬೇಕು ಅಂತ ನಾನು ಅನೋ ಹತ್ರ ಹೋಗ್ತಾ ಇದ್ದೀನಿ. ನಿಮಗೆ ಕೆಲಸ ಅಷ್ಟೊಂದು ಮುಖ್ಯನಾ? ಎಸ್. ಫೈಲ್ ಕೊಡಿ. ಇದಕ್ಕೆ ಅನುನ ಯಾಕೆ ಬೇಕು? ನಿಮ್ಮ ಕೆಲಸ ಆಗತ್ತೆ. ಸಾರಿ ಸರ್, ನಿಮ್ಮ ವಿಷಯದಲ್ಲಿ ಮೂಗು ತೋರಿಸ್ತೀನಿ ಅನ್ಕೋಬೇಡಿ. ಹೀಗೆ ಸಲಿಗೆ ತೊಗೊಂಡು ಮಾತಾಡ್ತಿದ್ದೀನಿ ಅಂತಲೂ ತಪ್ಪು ತಿಳ್ಕೊಬೇಡಿ. ಗಂಡ ಹೆಂಡತಿ ಏನಾದರೂ ಜಗಳ ಮಾಡ್ಕೊಂಡಿದ್ದೀರಾ? ಯಾಕೆ ಹೀಗೆಲ್ಲ ಬದಲಾಗ್ತಿದೆ ಸರ್? ಬದಲಾವಣೆ ಅಲ್ಲ ಯಮುನಾ ಅವರೇ, ನನ್ನ ನಿಜವಾದ ಸ್ಥಾನ ಏನು ಅನ್ನೋದನ್ನು ಲೋಕದ ಮುಂದೆ ತೆರೆದಿಡ್ತಿದ್ದೀನಿ ಅಷ್ಟೆ. ಈ ಎಂಟೈರ್ ಪ್ರಾಪರ್ಟಿಗೆ ಆ್ಯಕ್ಚುಯಲ್ ಓನರ್ಸ್ ನನ್ನ ತಮ್ಮ ಹರ್ಷ ಮತ್ತು ನನ್ನ ಹೆಂಡತಿ ಅನು. ಇದು ಅಮ್ಮನ ನಿರ್ಧಾರನೂ ಕೂಡ. ಅದಕ್ಕೆ ನಾನು ಈ ರಿಯಾಲಿಟಿಲಿ ಬದುಕ್ತಿದ್ದೀನಿ ಅಷ್ಟೆ. ದಟ್ಸ್ ಆಲ್. ನೀವು ನಿಜವಾಗ್ಲೂ ಗ್ರೇಟ್ ಸರ್. ನಿಮ್ಮಂಥ ಬಾಸ್ ನಮ್ಮ ಜೊತೆ ಇರೋದೇ ನಮಗೆ ಹೆಮ್ಮೆ ವಿಷಯ. ನಿಮ್ಮ ಬಾಸ್ ನಾನಲ್ಲ, ಅನು. ಈಗಿನ ಕಾಲದಲ್ಲಿ ಹೆಂಡ್ತಿನ ತನಗಿಂತ ದೊಡ್ಡ ಸ್ಥಾನದಲ್ಲಿ ನೋಡೋ ಗಂಡಸರು ತುಂಬ ಕಮ್ಮಿ ಸರ್. ಅದರಲ್ಲೂ ನಿಮ್ಮಂಥವ್ರಂತೂ ತೀರಾ ಅಪರೂಪ ಬಿಡಿ. ಅನು ಈ ವಿಷಯದಲ್ಲಿ ತುಂಬ ಲಕ್ಕಿ ಸರ್. ಆದರೆ ಗಂಡ ಹೆಂಡತಿ ಹೀಗೆ ದೂರ ಇರೋದನ್ನು ನೋಡೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಿದೆ. ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ಏನೇ ಮುನಿಸಿದ್ರೂ ಸರಿ ಹೋಗಲಿ. ಸಾರಿ ಸರ್, ನಾನು ಜಾಸ್ತಿ ಮಾತಾಡಿದೆ ಅನ್ನಿಸ್ತಿದೆ, ಕ್ಷಮಿಸಿ ಸರ್. ಹ್ಯಾವ್ ಅ ಗುಡ್ ಡೇ ಸರ್. ಯು ಟು ಯಮುನಾ ಅವರೇ. ಏನೇ ಹುಡುಗಿ, ಮದುವೆ ಡೇಟ್ ಫಿಕ್ಸ್ ಆಯ್ತಾ? ಅದೆಲ್ಲ ಆಮೇಲೆ. ನಾನಿವಾಗ ಕಾಲ್ ಮಾಡಿದ್ದು ವರ್ಧನ್ ಗ್ರೂಪ್ಸ್ನ ಹೊಸ CEO-ಗೆ ಕಂಗ್ರ್ಯಾಚುಲೇಟ್ ಮಾಡೋಣ ಅಂತ. ಕಂಗ್ರ್ಯಾಟ್ಸ್ ಅನು. ಇದನ್ನು ಹೇಳೋದಕ್ಕೆ ಕಾಲ್ ಮಾಡಿದ್ಯಾ? ನಾನು ನೀನು ಕಾಲ್ ಮಾಡಿದ್ದು ನೋಡಿ ಮದುವೆ ಡೇಟ್ ಫಿಕ್ಸ್ ಆಯ್ತೇನೋ ಅಂತ ಖುಷಿಪಟ್ಟೆ. ನೀನು CEO ಆಗಿರೋದು ನಂಗೆ ಖುಷಿ ವಿಷಯನೇ. ನನ್ನ ಹತ್ರ ದುಃಖ ಅಂತೂ ಹಂಚ್ಕೊಳ್ಳಲ್ಲ. ಇವಾಗ ಖುಷಿ ವಿಷಯನೂ ಹಂಚ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.